ಬೇಕಾದ್ಮೇಲೆ ಮತ್ತೆ ನ್ಯೂಸ್ ಲಂಚ್. ಆಹಾರ ಸುರಕ್ಷತೆಯ ಬಗ್ಗೆ ಮಾಹಿತಿ ನೀಡಲು ಕರೆದು ತಿನ್ನಲು ನೀಡಿದಂತಹ ಆಹಾರದಲ್ಲೇ ಹುಳು ಕಾಣಿಸಿಕೊಂಡ್ರೆ ಹೇಗಿರುತ್ತೆ? ಹೌದು, ಆರೋಗ್ಯ ಇಲಾಖೆಯ ಆಯುಕ್ತ ಎನ್ ಜಯರಾಮ್ ಆಹಾರ ಇಲಾಖೆಯ ಸುರಕ್ಷತೆಯ ಬಗ್ಗೆ ಮಾಹಿತಿ ನೀಡಲು ಸುದ್ದಿಗೋಷ್ಠಿಯನ್ನು ಕರೆದಿದ್ರು. ಸುದ್ದಿಗೋಷ್ಠಿಯಲ್ಲಿ ಮಾಧ್ಯಮದವರಿಗೆ ನೀಡಿದ್ದ ಗೋಡಂಬಿಯಲ್ಲೇ ಹುಳುಗಳು ಪತ್ತೆಯಾದವು. ಗೋಡಂಬಿಯಲ್ಲಿ ಪತ್ತೆಯಾದ ಹುಳುಗಳ ಬಗ್ಗೆ ಪ್ರತಿಕ್ರಿಯಿಸಿದ ಆಯುಕ್ತ ಜಯರಾಮ್ ಗೋಡಂಬಿ ಪೂರೈಸಿದ ಅಂಗಡಿ ಮಾಲೀಕನ ವಿರುದ್ಧ ಪ್ರಕರಣ ದಾಖಲಿಸುವುದಾಗಿ ಹೇಳಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ರಿಪೋರ್ಟರ್ ಶಂಕರ್ ಪಾಗೋಜಿ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಂಕರ್ ಪಾಗೋಜಿ, ಆಹಾರ ಸುರಕ್ಷತೆ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಕರೆದಂತಹ ಸಂದರ್ಭದಲ್ಲಿ ಏನಾಯ್ತು? ನವಿತಾ, ಇವತ್ತು ಆರೋಗ್ಯ ಇಲಾಖೆಯ ಆಯುಕ್ತರಾಗಿರುವಂತಹ ಜಯರಾಮ್ ಅವರು ಹೊಸ ಏನು ಕೇಂದ್ರ ಸರ್ಕಾರ ಆರೋಗ್ಯ ಸುರಕ್ಷತೆಯ ಬಗ್ಗೆ ಆಹಾರ ಯಾವ ರೀತಿ ಇರಬೇಕನ್ನೋದ್ರ ಬಗ್ಗೆ ಒಂದೇನು ಕಾಯ್ದೆ ತಂದಿದೆ, ಆ ಕಾನೂನಿನ ಪ್ರಕಾರ ಇಲಾಖೆ ಏನ್ ಕ್ರಮ ಕೈಗೊಳ್ಳಕ್ ಹೋಗ್ತಾ ಇದೆ ಅನ್ನುವ ಕುರಿತಂತೆ ಒಂದು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ರು. ಆ ಪತ್ರಿಕಾಗೋಷ್ಠಿಯಲ್ಲಿ ಮೊದಲು ಅವರು ಈ ಕಾಯ್ದೆಯ ಪ್ರಕಾರ ಯಾವುದೇ ಆಹಾರ ಮಾರಾಟ ಮಾಡುವಂತವ್ರು ಕಡ್ಡಾಯವಾಗಿ ಆಗಸ್ಟ್ 4ರ ಒಳಗಡೆನೆ ಒಂದು ಲೈಸೆನ್ಸ್ ಅನ್ನ ಪಡಿಬೇಕು. ಲೈಸೆನ್ಸ್ ಪಡೆಯದೆ ಹೋದ್ರೆ ಅವರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅನ್ನುವಂಥದ್ದು. ಕಳಪೆ ಆಹಾರ ಆಗಿರ್ಬೋದು, ಔಟ್ಡೇಟೆಡ್ ಆಹಾರ ಮಾರಾಟ ಮಾಡುವಂತದ್ದಾಗಿರ್ಬೋದು, ಇಂಥ ಯಾವುದೇ ಪ್ರಕರಣ ಕಂಡು ಬಂದ್ರು ಕೂಡ ನಾವು ಅವ್ರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅನ್ನುವಂತ ಒಂದು ಮಾತನ್ನ ಹೇಳಿದ್ರು. ಮತ್ತೆ ಈ ಮಟನ್ ಸ್ಟಾಲ್ ಗಳ ಮುಂದೆ ಹೊರಗಡೆ ಮಟನ್ ಅನ್ನ ಬಹಿರಂಗವಾಗಿ ಪ್ರದರ್ಶನ ಮಾಡುವಂತದ್ದಿರ್ಬೋದು, ಮತ್ತೆ ಸ್ಟ್ರೀಟ್ ವೆಂಡರ್ಸ್ ಇರ್ತಾರೆ, ಅವರು ಆ ರೀತಿ ಮಾರಾಟ ಮಾಡದಂತೆ ಕ್ರಮ ಕೈಗೊಳ್ತೀವಿ ಅನ್ನುವಂತ ಎಲ್ಲ ಸುರಕ್ಷತಾ ಕ್ರಮಗಳನ್ನ ಏನ್ ಕೈಗೊಳ್ತೀವಿ ಅನ್ನುವಂತ ಒಂದು ಮಾತನ್ನ ಹೇಳಿದ್ರು. ಆದ್ರೆ ಅವರು ಕರೆದಂತ ಪತ್ರಿಕಾಗೋಷ್ಠಿಯಲ್ಲಿ ಏನು ಮಾಧ್ಯಮದವರಿಗೆ ಕೊಟ್ಟಿರುವಂತ ತಿಂಡಿ ಏನಿತ್ತು ಅದರಲ್ಲಿಯೇ ಹುಳಗಳು ಬಂದಿರುವಂತದ್ದು ಅಲ್ಲಿ ಕಂಡು ಬಂತು. ಏನು ಗೋಡಂಬಿಯನ್ನ ಕೊಟ್ಟಿದ್ರು, ಆ ಗೋಡಂಬಿಗಳಲ್ಲಿ ಹುಳ ಇರುವಂತದ್ದು ಪತ್ತೆ ಆಯಿತು. ಅದನ್ನು ಕೂಡ ಆಯುಕ್ತರಿಗೆ ಮಾಧ್ಯಮದ ಮಿತ್ರರು ತೋರಿಸಿದ್ರು. ಅವಾಗ ತಕ್ಷಣಕ್ಕೆ ಅವರೊಂದು ರೀತಿ ಗೊಂದಲಕ್ಕೆ ಅಥವಾ ಗಲಿಬಿಲಿಗೊಂಡ್ರು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಯಾವ ಉದ್ದೇಶದ ಹಿನ್ನೆಲೆಯಲ್ಲಿ ಅವರು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ರು, ಯಾರನ್ನ ನಾವು ಟಾರ್ಗೆಟ್ ಮಾಡ್ತಾ ಇದೀವಿ ಅಥವಾ ಯಾವ ಉದ್ದೇಶದಿಂದ ಈ ಕಾನೂನು ತಂದಿದೀವಿ ಅನ್ನುವಂತ ಒಂದು ಮಾತನ್ನ ಹೇಳ್ತಿದ್ರು. ಅದೇ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಯಾವ ಆಹಾರ ಸುರಕ್ಷತೆಯ ಬಗ್ಗೆ ಮಾತಾಡ್ತಾ ಇದ್ರು, ಅಲ್ಲಿಯೇ ಆಹಾರ ಅವ್ರು ಕೊಡ್ತಾ ಇರುವಂತ ಆಹಾರ ಸರಿಯಾಗಿಲ್ಲ, ಕಳಪೆಯಾಗಿದೆ, ಅದರಲ್ಲಿ ಹುಳ ಇದೆ ಅನ್ನುವಂಥದ್ದು ಪತ್ತೆ ಆಗಿರೋದ್ರಿಂದ ಅವರಿಗೆ ಒಂದು ರೀತಿ ಗಲಿಬಿಲಿ ಆದ್ರೂ, ಒಂದು ರೀತಿ ಗೊಂದಲ ಆದ್ರೂ. ತಕ್ಷಣಕ್ಕೆ ಎಚ್ಚೆತ್ತುಕೊಂಡಂತ ಆಯುಕ್ತರು ಯಾರು ಇದನ್ನ ಆಹಾರ ಏನು ಗೋಡಂಬಿಯನ್ನ ಸರಬರಾಜು ಮಾಡಿದರೆ ಅವ್ರ ವಿರುದ್ಧನೇ ನಾವು ಪ್ರಥಮವಾಗಿ ಒಂದು ಕೇಸನ್ನ ದಾಖಲೆ ಮಾಡ್ತೀವಿ, ಅವ್ರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅನ್ನುವಂತ ಒಂದು ಮಾತನ್ನ ಹೇಳಿದ್ರು. ಅಂದ್ರೆ ಓವರ್ ಆಲ್ ಕರ್ನಾಟಕದಲ್ಲಿ ಬೇರೆ ಬೇರೆ ಅಂದ್ರೆ ಟೋಟಲಿ ಏನ್ ಅವ್ರ ಉದ್ದೇಶ ಇದೆ, ಈ ರೀತಿಯ ಕಳಪೆ ಆಹಾರ ಮಾರಾಟ ಮಾಡುವಂತವ್ರು, ಔಟ್ಡೇಟೆಡ್ ಆಹಾರ ಮಾರಾಟ ಮಾಡುವಂತವ್ರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅನ್ನುವಂತ ಒಂದು ಉದ್ದೇಶದಿಂದ ಏನು ಪತ್ರಿಕಾಗೋಷ್ಠಿ ಕರೆದಿದ್ರು, ಅದೇ ಪತ್ರಿಕಾಗೋಷ್ಠಿಯಲ್ಲಿ ಪ್ರಥಮವಾಗಿ ಏನು ಪತ್ತೆ ಆಗಿರುವಂತಹ ಹುಳ ಏನಿದೆ ಅದು ಒಂದ್ ರೀತಿಯ ಆ ಇಲಾಖೆ ಕಾರ್ಯವೈಖರಿ ಅಥವಾ ಅವರು ಇಲಾಖೆ ಏನ್ ಮಾಡ್ಬೇಕಾಗಿದೆ ಅನ್ನೋದಕ್ಕೆ ಒಂದು ಮುನ್ಸೂಚನೆಯಾಗಿ ಒಂದು ರೀತಿಯ ಎಚ್ಚರಿಕೆಯನ್ನ ತೋರಿಸ್ತು ಅಂತಾನೆ ಹೇಳ್ಬೋದು. ನವಿತಾ, ಶಂಕರ್ ಪಾಗೋಜಿ, ಆ ಸಂದರ್ಭದಲ್ಲಿ ಅವರ ಸ್ಥಿತಿ ಯಾವ ರೀತಿ ಇತ್ತು? ಯಾಕಂದ್ರೆ ಯಾವ ಒಂದು ಕೆಲಸಕ್ಕಾಗಿ ಅವರು ಮಾಹಿತಿಯನ್ನು ಕೊಡೋದಕ್ಕೆ ಮಾಧ್ಯಮದವರನ್ನು ಕರೆದಾಗ ಮಾಧ್ಯಮದವರೇ ತೋರಿಸುವಂತಹ ಪ್ರಸಂಗ ಬಂದಿದ್ದು ಕೂಡ ವಿಪರ್ಯಾಸ ಅಂತ ಹೇಳೋದು. ಹೇಗಿತ್ತು ಅಲ್ಲಿನ ಸ್ಥಿತಿ ಆಗ? ನವಿತಾ, ನಾನು ಹೇಳಿದಾಗೆ ಅವ್ರಿಗೂ ಆ ತಕ್ಷಣ ಅಂದ್ರೆ ತಿಂತಾ ಇರುವಂತ ಏನು ಗೋಡಂಬಿ ಬೀಜದಲ್ಲಿ ಈ ರೀತಿಯ ಒಂದು ಹುಳ, ಅದನ್ನ ಒಡೆದ್ ನೋಡಿದಾಗ ಹುಳ ಇತ್ತು. ಕೇವಲ ಒಂದರಲ್ಲ ಅನೇಕ ಗೋಡಂಬಿಗಳಲ್ಲಿ ಆ ರೀತಿಯ ಹುಳ ಇದ್ದಿದ್ದನ್ನ ಪತ್ತೆ ಹಚ್ಚಿರುವಂತ ಒಂದು ಪ್ರಯತ್ನ ಕೂಡ ಅಲ್ಲಿ ಆಯ್ತು ಅಂದ್ರದು. ಅದನ್ನ ತೋರ್ಸಕ್ ಹೋದಾಗ ಒಂದ್ ರೀತಿ ಅವರು ನೋಡಕ್ಕೆ ಹಿಂಜರಿದ್ರು ಅಂತಾನೆ ಹೇಳ್ಬೋದು. ಅಂದ್ರೆ ಕಾಮನ್ ಅನ್ನೋ ತರ ಹಿಂಜರಿದ್ರು. ಆದ್ರೆ ಮಾಧ್ಯಮ ಮಿತ್ರರು ಪ್ರಥಮವಾಗಿ ನೀವು ಇದನ್ನ ಪರಿಗಣಿಸಿ ಇದನ್ನ ನೋಡಿ, ಇದರಲ್ಲಿ ಏನಿದೆ, ಈ ಹುಳ ಹೇಗ್ ಬಂತು ಅಥವಾ ನಿಮ್ಗೆ ಯಾರು ಸಪ್ಲೈ ಮಾಡಿದ್ರೆ ಅಂತ ಒಂದು ಪ್ರಶ್ನೆಯನ್ನ ಕೇಳಿದಾಗ ಅವಾಗ ಆಯುಕ್ತರು ನಾವು ಈ ಬಗ್ಗೆ ಒಂದು ಕ್ರಮ ಕೈಗೊಳ್ತೀವಿ, ಯಾರು ಇದನ್ನ ಸಪ್ಲೈ ಮಾಡಿದ್ದಾರೆ ಅವರ ವಿರುದ್ಧನೇ ಪ್ರಥಮವಾಗಿ ಕೇಸ್ ಹಾಕ್ತೀವಿ ಅನ್ನುವಂತ ಒಂದು ಮಾತನ್ನ ಹೇಳಿದ್ರು. ನವಿತಾ, ಓಕೆ, ಧನ್ಯವಾದಗಳು ಶಂಕರ್ ಪಾಗೋಜಿ ಡೀಟೇಲ್ಸ್ಗೆ.